ಈ ಕವ್ವ ಕವ್ವಿ ಗಂಡ ಹೆಂಡತಿ ಬಿಸ್ನೆಸ್ ಮಾಡೋ ಪ್ಲಾನ್ ಮಾಡಿದ್ರು. ರೀ, ನಾವ್ಯಾಕೆ ಹಾಲಿನ ವ್ಯಾಪಾರ ಸ್ಟಾರ್ಟ್ ಮಾಡಬಾರ್ದು? ಅದರಿಂದ ಒಳ್ಳೆ ಲಾಭನೂ ಇದೆ, ಅದರಿಂದ ನಮಗೊಳ್ಳೆ ಆದಾಯನೂ ಬರುತ್ತೆ. ನಾನು ಒಡವೆಗಳನ್ನು ಮಾಡಿಸ್ಕೊಳ್ಬೋದು, ದೊಡ್ಡ ಮನೆನೂ ಕಟ್ಬೋದು. ನೀನು ಹೇಳೋದೇನು ಸರಿ ಕವಿ, ಆದರೆ ಹಾಲು ಮಾರೋದಕ್ಕೆ ದನ ಬೇಕಲ್ಲ? ಅಷ್ಟೇ ತಾನೇ. ನನ್ನ ಸಂಬಂಧದಲ್ಲೇ ಒಂದು ದನ ಮಾರಾಟ ಹಾಕಿದೆ ಅಂತ ಕೇಳಿದ್ದೆ. ಅವ್ರ ಹತ್ರನೇ ದನ ಖರೀದಿ ಮಾಡೋಣ. ಖರೀದಿ ಮಾಡೋದಕ್ಕೆ ಹಣ ಬೇಕಲ್ಲ ಕವಿ, ಅದೆಲ್ಲಿಂದ ತರೋದು ನಾವು? ಅದು ಹೌದು, ಮೊದಲು ದನ ಖರೀದಿ ಮಾಡೋಣ, ಆಮೇಲೆ ಹಾಲಿನ ಆದಾಯದಿಂದ ದುಡ್ಡು ಕೊಡ್ತೇವೆ ಅಂತ ಹೇಳೋಣ. ಈ ರೀತಿ ಕವ್ವ ಮತ್ತು ಕವ್ವಿ ದನ ಖರೀದಿ ಮಾಡ್ತಾರೆ. ಇವಾಗ ಕವ್ವ ಮತ್ತು ಕವ್ವಿ ಹಾಲಿನ ವ್ಯಾಪಾರ ಶುರು ಮಾಡ್ಕೊಂಡಿದ್ರು. ಕಾಡಿನಲ್ಲಿ ಮೊದಲ ಸಲ ಕವ್ವ ಕವ್ವಿ ಹಾಲಿನ ವ್ಯಾಪಾರ ಶುರು ಮಾಡ್ತಾರೆ. ವಿಷಯ ತಿಳಿದ ಆ ಕಾಡಿನ ಹಕ್ಕಿಗಳು ಹಾಲಿಗೋಸ್ಕರ ಕವ್ವ ಮತ್ತು ಕವ್ವಿಯ ಹತ್ರ ಬರ್ತಾರೆ. ಕವ್ವ ಮತ್ತು ಕವ್ವಿಯಿಂದ ಹಾಲು ತೆಗೆದುಕೊಂಡ ಗೌರಿ ಪಾರಿವಾಳ ಕವ್ವಿಗೆ ಹೇಳ್ತಾಳೆ, ಕವ್ವಿ, ನೋಡೋದಕ್ಕೆ ಹಾಲು ತುಂಬ ದಪ್ಪ ಇರೋ ಥರ ಕಾಣಿಸ್ತಾ ಇದೆ. ಇದೇ ರೀತಿ ನೀವು ಹಾಲು ಮಾರಾಟ ಮಾಡಿದರೆ ನೀವು ಖಂಡಿತ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಹಾಲು ತೆಗೆದುಕೊಂಡು ಹೋಗ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಸಿರಿ ಕೂಡ ಬರ್ತಾಳೆ. ಅವಳು ಕೂಡ ಕವ್ವ ಕವ್ವಿಯ ಹತ್ರ ಹಾಲು ತೆಗೆದುಕೊಂಡು ಹೋಗ್ತಾಳೆ. ಇಲ್ಲಿ ಮನೆಯಲ್ಲೇ ಮೈನಾ ಹಕ್ಕಿ ತನ್ನ ಮಗಳು ಪಿಂಕಿಗೆ ಹೇಳ್ತಾಳೆ, ಮಗಳೇ ಪಿಂಕಿ, ನಮ್ಮ ಕಾಡಿನಲ್ಲಿ ಆ ದೊಡ್ಡ ಮರ ಇದೆಯಲ್ಲ, ಅಲ್ಲಿ ಅದರ ಕೆಳಗಡೆ ಕವ್ವ ಅಂಕಲ್ ಮತ್ತು ಕವ್ವಿ ಆಂಟಿ ಹೊಸದಾಗಿ ಹಾಲಿನ ವ್ಯಾಪಾರ ಶುರು ಮಾಡಿದ್ದಾರಂತೆ. ಇನ್ನು ಮುಂದೆ ಅಂಗಡಿಯಿಂದ ಹಾಲು ತರೋದು ಬೇಡ, ಹೋಗಿ ಅಲ್ಲಿಂದಲೇ ಹಾಲು ತೆಗೆದುಕೊಂಡು ಬರ್ತೀಯಾ? ಆಯ್ತಮ್ಮ, ತರ್ತೀನಿ. ಪಿಂಕಿ ಕವ್ವ ಮತ್ತು ಕವ್ವಿಯ ಹತ್ರ ಹಾಲು ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಾಳೆ. ಈ ರೀತಿ ಕವ್ವ ಮತ್ತು ಕವ್ವಿಯ ಹಾಲಿನ ವ್ಯಾಪಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ದಿನದಿಂದ ದಿನಕ್ಕೆ ಬರ್ತಿದ್ದ ಆದಾಯ ನೋಡಿ ಕವ್ವ ಕವ್ವಿಗೆ ದುರಾಸೆ ಹೆಚ್ಚಾಯಿತು. ರೀ, ನಮಗೆ ಇವಾಗ ಬರ್ತಿದೆಯಲ್ಲ ಹಾಲಿನ ಆದಾಯ, ಅದಕ್ಕಿಂತಲೂ ದುಪ್ಪಟ್ಟು ಆದಾಯ ಬಂದರೆ ನಾವು ಆದಷ್ಟು ಬೇಗ ಈ ಕಾಡಿನಲ್ಲೇ ಶ್ರೀಮಂತ ಆಗ್ಬೋದು ಅಲ್ವಾ? ಹಾಂ, ನೀನು ಹೇಳೋದೇನೋ ಸರಿ, ಅದಕ್ಕೆ ನಾವು ಏನು ಮಾಡೋಣ? ಅದಕ್ಕೆ ಕವ್ವಿ ಹೇಳ್ತಾಳೆ, ಈ ಹಾಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡೋಣ, ಆವಾಗ ಹಾಲು ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಆದಾಯ ಕೂಡ ದುಪ್ಪಟ್ಟಾಗುತ್ತೆ. ಕವ್ವನಿಗೂ ಕವ್ವಿಯ ಮಾತು ಸರಿ ಅನ್ನಿಸ್ತು. ಅವರು ಹಾಲಿಗೆ ನೀರು ಮಿಕ್ಸ್ ಮಾಡ್ತಾರೆ. ಮರುದಿನ ಹಾಲು ತೆಗೆದುಕೊಂಡು ಹೋಗಲು ಬಂದಂತ ಗೌರಿ ಪಾರಿವಾಳ ಕೇಳ್ತಾಳೆ, ಇದೇನ್ ಕವ್ವಿ, ಇವತ್ತಿನ ಹಾಲು ಸ್ವಲ್ಪ ನೀರು ನೀರಾಗಿರೋ ಹಾಕಿದೆ? ಅದಕ್ಕೆ ಕವ್ವಿ ಹೇಳ್ತಾಳೆ, ಓ ಹೌದಾ ಗೌರಿ, ಅದಾ ನಿನ್ನೆ ನಮ್ಮ ದನ ನೀರು ಸ್ವಲ್ಪ ಜಾಸ್ತಿ ಕುಡ್ದಿದೆ ಅನ್ಸುತ್ತೆ, ಅದಕ್ಕೆ ಇವತ್ತು ಹಾಲು ಸ್ವಲ್ಪ ನೀರು ಆಗಿದೆ. ಗೌರಿ ಪಾರಿವಾಳ ಏನು ಹೇಳ್ದೆ ಹಾಲು ತೆಗೆದುಕೊಂಡು ಹೋಗ್ತಾಳೆ. 2-3 ದಿನ ಕಳಿತಾಗಿದ್ದ ಹಾಗೆ ಕವ್ವ ಕವ್ವಿಯ ಹಾಲು ನೀರಾಗಿರೋ ವಿಷಯ ಹಕ್ಕಿಗಳ ಮನೆಯಲ್ಲೂ ಹರಡ್ತಾ ಇತ್ತು. ನದಿ ಹತ್ರ ಭೇಟಿಯಾದ ಸಿರಿ, ಗೌರಿ, ಮೈನಾ ಮಾತನಾಡಿಕೊಳ್ತಾರೆ. ಅಲ್ಲ ಮೈನಾ, ಇಷ್ಟು ದಿವಸ ಆ ಕವ್ವ ಕವ್ವಿ ಮಾರಾಟ ಮಾಡ್ತಿದ್ದ ಹಾಲು ಗಟ್ಟಿಯಾಗಿತ್ತು, ಆದ್ರೆ ಈಗ ನೀರಾಗಿದೆ. ಅದಕ್ಕಿಂತ ನಾವು ಅಂಗಡಿಯಿಂದಲೇ ಹಾಲು ತೆಗೆದುಕೊಂಡು ಬರ್ಬೋದು. ಹೌದು ಸಿರಿ, ನಾನು ಕೂಡ ಅದನ್ನೇ ಹೇಳಬೇಕು ಅಂತ ಇದ್ದೆ. ಇವಾಗ ಕಾಡಿನ ಎಲ್ಲ ಹಕ್ಕಿಗಳು ಅಂಗಡಿಯಿಂದ ಹಾಲನ್ನ ತರ್ತಾ ಇದ್ರು. ಕವ್ವ ಮತ್ತೆ ಕವ್ವಿಯ ಹಾಲಿನ ಅಂಗಡಿಗೆ ಯಾರು ಹೋಗ್ತಾ ಇರ್ಲಿಲ್ಲ. ಇದರಿಂದ ದಿನದಿಂದ ದಿನಕ್ಕೆ ಕವ್ವ ಮತ್ತೆ ಕವ್ವಿಯ ಹಾಲಿನ ವ್ಯಾಪಾರ ಕುಸಿತಾ ಬಂತು. ಇದೇನಾಯ್ತು ಕವ್ವಿ, ಇವತ್ತು ಯಾರೂ ಹಾಲು ಕೊಂಡೋಗ್ಲಿಕ್ಕೆ ಬಂದಿಲ್ಲ, ಹಾಲೆಲ್ಲ ಹಾಳಾಗ್ತಾ ಇದೆ. ನಾವು ಹೆಚ್ಚು ನೀರು ಸೇರಿಸಿದ್ದೆ ಇದಕ್ಕೆ ಕಾರಣ ಅನ್ಸುತ್ತೆ. ಹೌದು ರೀ, ನಾನು ದುರಾಸೆಗೆ ಬಿದ್ದು ಹಾಲಿಗೆ ನೀರು ಸೇರಿಸೋ ಪ್ಲಾನ್ ಮಾಡಿದೆ. ಇವಾಗ ಬರ್ತಿದ್ದ ಒಳ್ಳೆ ಆದಾಯ ಕೂಡ ಹೊರಟೋಯ್ತು. ಇದಕ್ಕೆ ಹೇಳೋದು ಅಲ್ವಾ ಗೆಳೆಯರೆ, ಅತಿ ಆಸೆ ಗತಿಗೇಡು, ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ.